ಸರಿ, ಹಾಗೆ ಮೈಸೂರು ಹಂಗೆ ಓಡಾಡ್ಕೊಬರೋಣ ಅಂತ ಹೊರಟ್ವಿ. ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಅರಮನೆ ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ರು. ಸರಿ ಹೋಗಲಿ ಅಂತ ಹಾಗೆ ಮುಂದೆ ವೀಡಿಯೋಗಳು ಫೋಟೋಸ್ ತೊಗೊಂಡು ಸರಿ ಆಯಿತು ಇನ್ನೇನು ಟೈಮ್ ಆಗಿದೆ ಅಂತ ಮನೆ ಕರಡೆ ಹೊರಟ್ವಿ. ಸರಿ ಬೆಳಗ್ಗೆ ಎಲ್ಲ ಹೋಗೋಣ ಅಂತ. ಮನೆಯಿಂದ ಬೆಳಗ್ಗೆ ಎದ್ದು ಹೊರಟಿದ್ದೆ ಗುರು ಸ್ವೀಟ್ಸ್. ಮೈಸೂರಿಗೆ ಬಂದು ಮೈಸೂರು ಪಾಕ್ ತಿಂತಿಲ್ಲ ಅಂದರೆ ಹೇಗೆ? ಸೊ ಹಾಗೆ ಗುರು ಸ್ವೀಟ್ಸಲ್ಲಿ ಮೈಸೂರು ಪಾಕ್ ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಮೈಸೂರು ಪಾಕ್ ಎಲ್ಲ ಇತ್ತು ವೆರೈಟಿ, ಬಟ್ ನಾವು ತಿಳ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ನಮಗೆ ಸಿಗಲಿಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನೀವೇನಾದರೂ ನಿಮ್ಮ ಸ್ವಂತ ಮನೆ ಇದ್ದು ಟೆರಸ್ ಖಾಲಿ ಇದ್ದರೆ ನಿಮ್ಗೊಂದು ಬೆಸ್ಟ್ ಐಡಿಯಾ ಕೊಡ್ತೀನಿ ನೋಡಿ. ಇಲ್ಲಿ ಓನರ್ ಕೂಡ ಇದನ್ನೇ ಮಾಡಿದ್ದಾರೆ. 5 ಮೇಕೆ ಸಾಕೊಂಡಿದ್ದಾರೆ. ಸೊ ಫ್ರೀಯಾಗಿದ್ದಾಗ ಹೊರಗಡೆ ತೊಗೊಂಡೋಗಿ ಮೇಯಿಸ್ಕೊ ಬರ್ತಾರೆ. ಇಲ್ಲ ಅಂತಂದರೆ ಅಲ್ಲಿರೋ ಅವರೆಕಾಯಿ ಸಿಪ್ಪೆ ಅದು ಇದು ಕೊಟ್ಬಿಟ್ಟು ಮೇಲ್ಗಡೆ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಒಂದು ರೌಂಡ್ ಹೋಗಿ ಬರ್ತಾರೆ. ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಈ ಥರ ಒಂದು ಆರಾಮಾಗಿ ಒಂದು 5 ಮೇಕೆ ಸಾಕ್ಕೊಂಡ್ರೆ ನೀವು ಇಲ್ಲ ಅಂತಂದ್ರೂ ಒಂದು 8ರಿಂದ 10 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ 5 ಮೇಕೆಯಿಂದ 1 ಲಕ್ಷ ಮಾಡ್ಕೋಬೋದು ಆರಾಮ್. ಜಾಗ ಇತ್ತು ಅಂತಂದರೆ ನೋಡಿ ನೀವು ಇದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಅಭಿಮಾನಿ ಅಣ್ಣ ಒಳ್ಳೆ ಪ್ಲ್ಯಾನಿಂಗು. ಈ ಥರ ಪ್ಲ್ಯಾನಿಂಗ್ ನಾನು ಎಲ್ಲೂ ನೋಡಿಲ್ಲ, ಬಟ್ ಇಟ್ಸ್ ಗುಡ್. ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ. ನಾನು ನಿನಗೆ ಏನೋ ಒಂದು ಹೇಳ್ಬೇಕು. ಹೇಳು. ಮಾರ್ಕೆಟಲ್ಲಿ ಸಿಗುತ್ತೆ ಫ್ರೂಟು. ನೀನ್ ಯಾಕೆ ನೋಡಕ್ ಇಷ್ಟು ಕ್ಯೂಟು? ಅಲ್ಲೆಚ್ಚಿ ಹೋಗು. ನಾನು ನಾಚಿಕೆ ಆಗುತ್ತೆ ಹಿಂಗೆಲ್ಲ ಮಾತಾಡ್ಬೇಡ. ಇವಾಗ ನಾನೊಂದು ಹೇಳು ಪ್ಲೀಸ್ ಹೇಳು. ನನ್ನ ಡೈಲಿ ಆಗ್ತೀಯ ಸಿಎಮುಲ್ಲು. ನೀನಾಗಿ ಇಷ್ಟು ದೊಡ್ಡ ಕೆಪ್ಪಲ್ದಲ್ಲು. ಮೇಲ್ಗಡೆ ಮೇಕೆ ಎಲ್ಲ ಮಾತಾಡಿಸಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ ನೆಕ್ಸ್ಟು. ಹಾಗೆ ಮೈಸೂರನ್ನ 1-2 ರೌಂಡ್ ಸುತ್ತಾಕೊಂಡು ಬರೋಣ. ನಾವೇನು ನೋಡಿಲ್ಲ ಅದನ್ನು ನೋಡಿರೋದನ್ನ ನೋಡಿಕೊಂಡು ಹಾಗೆ ಬರೋಣ. ಕರಿಯ ವೈಟಿಂಗ್. ಆಯಿತು, ಬೆಳಗ್ಗೆ ಎಲ್ಲ ಇಲ್ಲೇ ನಮ್ಮ ರಿಲೇಷನ್ ಮನೇಲಿ ಮಲಗಿದ್ವಿ. ಸೊ ಎದ್ದು ಇವಾಗ ರೆಡಿಯಾಗಿ ಆಲ್ರೆಡಿ 11 ಗಂಟೆ ಆಗೋಯ್ತು. ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. 11 ಗಂಟೆ ಆಗೋಯ್ತು. ಇವಾಗ ಮತ್ತೆ ಟಿಫನ್ ಎಲ್ಲ ಮಾಡಿಕೊಂಡು ಇಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿ ವೇಣುಗೋಪಾಲ ಸ್ವಾಮಿ ಹೋಗೋಣ, ಮತ್ತು ಹಂಗೆ ಬ್ಯಾಕ್ ವಾಟ್ರಿಗೆ ಹೋಗೋಣ ಅಂತ. ರಾತ್ರಿ ವರಹಸ್ವಾಮಿ ದೇವಸ್ಥಾನಕ್ಕೂ ಹೋಗೋಣ ಅಂತ. ಸೊ ನೋಡೋಣ, ಬ್ಯಾಕ್ ವಾಟ್ರ್ ಹತ್ರ ಹೋಗೋಣ. ಸಪೋಸ್ ನೀರಿಲ್ಲ ಅಂದರೆ ಸ್ವಲ್ಪ ನೀರಿರೋ ಹತ್ರವರೆಗೂ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಣ, ನೋಡೋಣ ಹೇಗಿದೆ ಅಂತ. ಸೆಲ್ಫಿ ಸ್ಟಿಕ್ ರೆಡಿ ಮಾಡಿಸ್ಕೊಂಡು ವಿಡಿಯೋ ತೊಗೊಳ್ಳೋಣ. ವೇಣುಗೋಪಾಲ ಸ್ವಾಮಿ ಕೃಷ್ಣನ ಟೆಂಪಲ್. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಬ್ಯಾಕ್ ವಾಟ್ರು ಇದಕ್ಕೆ ಹತ್ರನೇ ಇದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ. ಸ್ವಲ್ಪ ನೀರು ಕಮ್ಮಿ, ತುಂಬ ಕಮ್ಮಿ, ಸ್ವಲ್ಪ ಅಲ್ಲ ತುಂಬಾ ಕಮ್ಮಿ ಇದೆ ನೋಡಿ. ಬಟ್ ವೆದರ್ ಅಂತೂ ಚಿಲ್ಲಾಗಿದೆ. ಮಳೆ ಬರುವಾಗಿದೆ, ಬಟ್ ಮಳೆ ಇಲ್ಲ, ಚಿಲ್ಲಿದೆ, ಬಿಸಿಲಿಲ್ಲ. ಸೊ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಸೊ ನೋಡೋಣ ಒಳಗಡೆ ಏನು ಕ್ರೌಡ್ ಇದೆ. ಶ್ರೀಕೃಷ್ಣನ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ಟೆಂಪಲ್. 12ನೇ 13ನೇ ಶತಮಾನದ ಹೊಯ್ಸಳ ಕಾಲದ ದೇವಸ್ಥಾನ ಇದು. ಇದು ಕೃಷ್ಣ ಸಾಗರ KRS ಅಣೆಕಟ್ಟು. ಸೊ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಮತ್ತು ಕೃಷ್ಣ ಸಾಗರ. ಸೊ 2 ಅಟ್ಯಾಚು. ಬ್ಯಾಕ್ ವಾಟ್ರ್ ಹತ್ರನೇ ಇದೆ ಎಂಟ್ರಿ. ಸೊ ಒಂದೇ ಒಂದು ದೇವಸ್ಥಾನ ಕಾಣಿಕೆ ಇಲ್ಲದ ದೇವಸ್ಥಾನ ಅಂತಂದರೆ ಅದು ಇದೇ ದೇವಸ್ಥಾನ. ಅಲ್ಲೇ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ, ಯಾರು ಒಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಕಾಣಿಕೆ ಹಾಕೋಂಗಿಲ್ಲ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಲ್ಲಿನ ರಥ. ಇದು ಹೊಯ್ಸಳ ಶೈಲಿಯ ಕಲ್ಲಿನ ಕೆತ್ತನೆ ಮತ್ತು ಗೋಪುರ, ಮಂಟಪ, ಶಿಲ್ಪಗಳು. ಇದು KRS ಕಟ್ಟಬೇಕಾದ್ರೆ ಹಳೆ ಕನ್ನಂಬಾಡಿ ಅನ್ನೋ ಊರಲ್ಲಿತ್ತು ದೇವಸ್ಥಾನ. ಸೊ ನೀರು ತುಂಬೋದಕ್ಕೆ ಸ್ಟಾರ್ಟ್ ಆದಮೇಲೆ ದೇವಸ್ಥಾನ ಕಂಪ್ಲೀಟಾಗಿ ಮುಳುಗಕ್ಕೆ ಸ್ಟಾರ್ಟ್ ಆಯಿತು. ಸರಿ ನಾಳಾಗುತ್ತೆ ಅಂತ ಆ ದೇವಾಲಯದಲ್ಲಿದ್ದಂಥ ಕಲ್ಲುಗಳು ಅದನ್ನು ಕ್ರಮಬದ್ಧವಾಗಿ ಹೊಸ ಕನ್ನಂಬಾಡಿ ಅನ್ನೋ ಒಂದು ಹಳ್ಳಿಯಲ್ಲಿ ನಿರ್ಮಾಣ ಮಾಡಲಾಯಿತು. ಸೊ ಅದರಿಂದ ಈ ದೇವಾಲಯದಲ್ಲಿರೋ ವಾಸ್ತುಶೈಲಿ, ಶಿಲ್ಪಕಲೆ ಏನು ರೂಪ ಇತ್ತು ಅದನ್ನು ಹಾಗೆ ನೋಡ್ಬೋದು.
ಹಾಗೆ ಎಲ್ಲ ಆಟ ಆಡ್ಕೊಂಡು ಬಂದ್ವಿ. ಪಾಪ ನಿನಗೆ ಯಾರಿಷ್ಟ, ಅಪ್ಪನ ಅಮ್ಮನ ಅಂತ ಕೇಳಿದ್ರೆ ಅವಳು ಅಪ್ಪ ಇಷ್ಟ ಅಂತಂದ್ಲು. ಆಮೇಲೆ دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش ಈ KRS ಡ್ಯಾಮ್ನ ನಮ್ಮ ಮೈಸೂರು ರಾಜರಾದಂತಹ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು 1911ರಿಂದ 1931 ತನಕ ಆಲ್ಮೋಸ್ಟ್ 20 ವರ್ಷ ಈ ಡ್ಯಾಮ್ನ ಕಟ್ಟಿದ್ರು. ಸೊ ಇದು ಬಂದು 10,600ರಿಂದ 700 ಕಿಲೋಮೀಟ್ರು ಮತ್ತು 130 ಅಡಿ ಇದೆ. ಸೊ ಇವಾಗ ನೀರಿಲ್ಲದೆ ಇರೋ ಕಾರಣ ಒಂದು 70ರಿಂದ 80 ಅಡಿ ಇರಬಹುದು ಅಷ್ಟೇ. ಫ್ಲಾಶ್ ಬ್ಯಾಕ್. ಲಾಸ್ಟ್ ಟೈಮ್ ನೋಡಿ ಇದೇ ಟೆಂಪಲ್ಗೆ ನಾವು ವಿಸಿಟ್ ಮಾಡಿದಾಗ ನೋಡಿ ಇಲ್ಲಿ ಏನು ಗ್ರಿಲ್ ಇದೆ, ಗ್ರಿಲ್ ತನಕ ನೀರು ಬರ್ತಾ ಇತ್ತು. ಅಂದರೆ 130 ಅಡಿನೂ ತುಂಬಿತ್ತು. ಬಟ್ ಮಳೆ ಇಲ್ಲದ ಕಾರಣ ನೀರಿಲ್ಲ, KRS ಬತ್ತೋಗಿದೆ. ಮತ್ತು ಈ ವೇಣುಗೋಪಾಲ ಸ್ವಾಮಿ ಕೃಷ್ಣನ ಟೆಂಪಲ್ ಬಂದು ಮೈಸೂರಿಂದ ಜಸ್ಟ್ ಒಂದು 1 ಅವರ್ ಜರ್ನಿ, 30 ಕಿಲೋಮೀಟ್ರ್ ಇದೆ. ಸೊ ಮಂಡ್ಯಗೂ ಮಿಡಲಲ್ಲಿದೆ, ಮಂಡ್ಯ ಮೈಸೂರು ಮಿಡಲಲ್ಲಿ. ಹಾಗೆ ಜನ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು. ಸೊ ವೆಹಿಕಲ್ಸ್ಗಳೆಲ್ಲ ಓಡಾಡಿ ಬ್ಯಾಕ್ ವಾಟ್ರಲ್ಲಿ ರೋಡೇ ಮಾಡಿಬಿಟ್ಟಿದ್ದಾರೆ, ಹೊಸ ರೋಡೇ ಆಗೋಗಿದೆ. ನೋಡಿ ಲಾಸ್ಟ್ ಟೈಮ್ ನಾವು ಬಂದಾಗ ಇದು ಪೂರ್ತಿ ಮುಳುಗೋಗಿತ್ತು, ಸೊ ಏನೂ ಕಾಣ್ತಾ ಇರಲಿಲ್ಲ. ಬಟ್ ಈ ಸರಿ ಮಳೆ ಇಲ್ಲದ ಕಾರಣ ಪೂರ್ತಿ ಖಾಲಿ ಇದೆ. ಎಲ್ಲಿ ಅದೇ ಹೇಳಿದ್ನಲ್ಲ, 130 ಅಡಿಯಲ್ಲಿ 80 ಅಡಿ ನೀರಲ್ಲಿ. ಸೊ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಅದರಿಂದ ನಾವು ಬ್ಯಾಕ್ ವಾಟರ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ವೇಣುಗೋಪಾಲ ಸ್ವಾಮಿದು ಬ್ಯಾಕ್ ವಾಟ್ರು ನಿಮಗೆ ಕಾಣಿಸ್ತಾ ಇರಬೇಕು. ಅಲ್ಲಿ ನನ್ನ ಹಿಂಭಾಗ ನಿಮಗೆ ದೇವಸ್ಥಾನ ಇದೆ. ಸೊ ಅಲ್ಲಿಂದ ಇಷ್ಟು ದೂರ ನಮ್ಮ ಕರಿಯ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ನೋಡಿ ನಮ್ಮ ಕರಿಯ ಬ್ಯಾಕ್ ವಾಟ್ರಲ್ಲಿದ್ದಾನೆ. ಸಖತ್ತಾಗಿದೆ, ಬ್ಯಾಕ್ ವಾಟರ್ ಮಾತ್ರ ಸೂಪರ್ ಆಗಿದೆ. ಬನ್ನಿ ಮುಂದ್ಗಡೆ ತೋರಿಸ್ತೀನಿ ಫ್ರಂಟ್ ವ್ಯೂ. ಇವಾಗ ಇದ್ದಕ್ಕಿದ್ದಂಗೆ ಜೋರು ಮಳೆ ಬಂದು ಡ್ಯಾಮ್ ತುಂಬ್ಕೊಬಿಟ್ರೆ ಲೆಟ್ಸ್ ಟೇಕ್ ಒನ್ ಸೆಲ್ಫಿ ಅಷ್ಟೇ. ವಾಟರ್ಗೆ ಕರ್ಕೊಂಡು ಬಂದಿದ್ದಾನೆ. ಸೊ ಫಸ್ಟ್ ಟೈಮ್ ಬ್ಯಾಕ್ ವಾಟ್ರಿಗೆ ಬಂದಿರೋದು. ಸೊ ಬ್ಯಾಕ್ ವಾಟ್ರ್ ಅಂತೂ ಸಿಕ್ಕಾಪಟ್ಟೆ ಸಾಕತ್ತಾಗಿದೆ. ಬಟ್ ಏನಂತಂದರೆ ಪ್ರಾಬ್ಲಮ್ಮು ನೀರಿಲ್ಲ. ಸೊ ಆಲ್ಮೋಸ್ಟು ತುಂಬ ಕಮ್ಮಿ ಆಗ್ಬಿಟ್ಟಿದೆ ನೀರೇ ಇಲ್ಲ. ನೋಡಿ ನೀರೇ ಇಲ್ಲ. ಆಲ್ಮೋಸ್ಟ್ ನಾನು ಮಿಡಲಲ್ಲಿ ಇದ್ದೀನಿ ಇವಾಗ ಬ್ಯಾಕ್ ವಾಟ್ರ್. ಬನ್ನಿ ಕೇಳುವ ಏನು ಮಾಡ್ತಾ ಇದ್ದಾರೆ, ಹೇಗಿದೆ ಅಂತ. ಏನು ಮೇಡಮ್, ಏನು ಮಾಡ್ತಾ ಇದ್ದೀರಾ? ಎಲ್ಲಿಗೆ? ಸ್ವಿಮ್ ಮಾಡ್ಕೊಂಡು ಹೋಗು. ಎಲ್ಲಿಗೆ? ಏನು ರೆಡಿ ಆಗ್ತಾ ಇದೆಯಾ ಸ್ವಿಮ್ ಮಾಡೋಕ್ಕೆ? ಇಲ್ಲೆಲ್ಲೂ ಜಾಗ ಇಲ್ಲ ಅಂತ ನೀರು ಮಧ್ಯೆ ಹೋಗಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಚೆನ್ನಾಗಿದೆ, ಒಂಥರ ಬಂಡೆ ಮಧ್ಯೆ ಕುತ್ಕೊಂಡು. ನನ್ನ ಮಗಳೇನೋ ಬೈತಾ ಇದ್ದಾಳೆ. ಇವಾಗ ನೀರು ಅದ್ದಕ್ಕಿದ್ದಂಗೆ ಜೋರಾಗ್ಬಿಡ್ಬೇಕು. ಮಜಾ ಆಯ. ಹಳೆ ಕನ್ನಂಬಾಡಲ್ಲಿ ವಾಸ ಮಾಡ್ತಾ ಇರೋದು ಯಾರ್ದೋ ಮನೆದು ಒಳಕಲ್ ಕಾಣಿಸ್ತಾ ಇದೆ ನೀರ್ ಮಧ್ಯೆ. ಅದು ನೀರು ಖಾಲಿ ಆಗಿರೋದ್ರಿಂದ, ಇಲ್ಲಾಂದ್ರೆ ಕಾಣಿಸ್ತಾ ಇರಲಿಲ್ಲ. ನನ್ನ ಕನಸೆ ನನ್ನೆಲ್ಲ ಸೊಗಸೆ ನೀನೇ ನೀನೇನೆ ನನ್ನೆದೆಯ ಮೌನ ಉಸಿರ ಧ್ಯಾನ ನೆಮ್ಮದಿಯ ತಾಣ.
later. ಬ್ಯಾಕ್ ವಾಟ್ರ್ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಫಿಶ್ ತಿನ್ನೋಣ ಅಂತ. ಸೊ ನಿಯರ್ ಬೃಂದಾವನ ಹತ್ರ ಫಿಶ್ ಸ್ಟಾಲ್ಸ್ಗಳಿದೆ, ಬೇಜಾನಿದೆ. ಸೊ ಅಲ್ಲಿ ಬಂದ್ವಿ. ಅಲ್ಲಿ ನಮಗೆ ಯಾವ ಮೀನು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು 3-4 ಥರ ಮೀನನ್ನ ತವಾ ಫ್ರೈ ಮಾಡಲಿ ಅಂದ್ಬಿಟ್ಟು ಕೊಟ್ವಿ. ಚೆನ್ನಾಗಿತ್ತು. ಸೊ ಅಲ್ಲಿಂದ ತಿನ್ಕೊಂಡು ಹೊರಟ್ವಿ. ರಿಟರ್ನ್ ಆದಮೇಲೆ ಮೈಸೂರು ದೇವಸ್ಥಾನ ಮನೆ ಮೇಲಿಂದ ಮತ್ತೆ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.